ಉಡುಪಿ ಜಿಲ್ಲೆಯ ಕೋಟೆ ಮತ್ತು ಮುಟ್ಟುಭಾಗದ ಜನರಿಗೆ ಪಿನಾಕಿನಿ ಹೊಳೆ ಇದೀಗ ಜೀವನಾಡಿಗಿಂತ ಜೀವ ಭಯವಾಗ್ಬಿಟ್ಟಿದೆ. ಹೊಳೆ ಮಧ್ಯೆ ಹೂಳು ತುಂಬಿ ಹರಿವಿನ ದಿಕ್ಕೇ ಬದಲಾಗಿದೆ. ಜಮೀನು, ತೆಂಗಿನ ತೋಟಗಳು ಹೊಳೆ ಪಾಲಾಗ್ತಾ ಇವೆ. ಮಳೆಗಾಲ ಆರಂಭ ಆದ್ರೆ ಸಮುದ್ರ ತೀರದ ಮತ್ತು ನದಿ ತೀರದ ಮಂದಿ ಒಂದಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ. ಅದು ಕೂಡ ಪ್ರತಿ ಬಾರಿ ಕೂಡ ಮಟ್ಟು ಪರಿಸರದ ಜನ ಈ ಸಮಸ್ಯೆಯನ್ನ ಎದುರಿಸ್ತಾರೆ. ಜನರಿಗೆ ಭಯ ಹುಟ್ಟಿಸುತ್ತಿದ್ದಾಳೆ ಪಿನಾಕಿನಿ. ಹೂಳು ತುಂಬಿ ಹೊಳೆಯ ಹರಿವು ದಿಕ್ಕು ಬದಲು. ಉಡುಪಿ ಜಿಲ್ಲೆ ಕಟಪಾಡಿ ಸಮೀಪದ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರ್ಯಾಂಕುದ್ರು ಮುಟ್ಟುಕಟ್ಟದ ನಿವಾಸಿಗಳ ನಿತ್ಯ ಆತಂಕದಲ್ಲೇ ಬದುಕಿನ ಬಂಡಿಯನ್ನ ಇಡ್ತಾ ಇದ್ದಾರೆ. ನದಿ ತೀರದ ಪ್ರದೇಶ ಕೊರೆತಕ್ಕೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಸುಮಾರು 12 ಅಡಿ ಆಳಗಳಲ್ಲಿ ಈ ನದಿ ಹರಿತಾ ಇತ್ತು. ಸದ್ಯಕ್ಕೆ 3-4 ಅಡಿಗಳಲ್ಲಿ ಇರುವಂತದ್ದು. ಯಾಕಂದ್ರೆ ಅಷ್ಟೊಂದು ಇದರಲ್ಲಿ ಹೂಳು ತುಂಬಿರುವಂತದ್ದು. ಹೊಳೆಯ ಮಧ್ಯೆ ವರ್ಷಗಳಿಂದ ಹೂಳು ತುಂಬಿರುವುದೇ ಇಂದಿನ ಸಮಸ್ಯೆಗೆ ಪ್ರಮುಖ ಕಾರಣ. ಹೊಳೆಯ ಹರಿವಿನ ದಿಕ್ಕು ಬದಲಾಗಿದ್ದು ನೀರು ನೇರವಾಗಿ ಭೂ ಪ್ರದೇಶದತ್ತ ನುಗ್ಗಿ ಭಾರಿ ದಡ ಕೊರೆತಕ್ಕೆ ಕಾರಣವಾಗ್ತಾ ಇದೆ. ಸುಮಾರು 10ರಿಂದ 15 ಮೀಟರ್ಗೂ ಹೆಚ್ಚು ಭೂ ಪ್ರದೇಶ ಹೊಳೆ ಪಾಲಾಗಿದೆ. ನೂರಾರು ತೆಂಗಿನ ಮರಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಕೆಲ ಮನೆಗಳು ಬಿರುಕು ಬಿಟ್ಟಿವೆ. ಉಳಿದ ಜಮೀನಿನಲ್ಲಿ ಜೀವನ ಸಾಗಿಸುತ್ತಿರುವಂತಹ ಕುಟುಂಬಗಳಿಗೆ ಈ ಬಾರಿಯ ಮಳೆಗಾಲ ಮತ್ತಷ್ಟು ಭಯವನ್ನ ಹುಟ್ಟಿಸಿದೆ. ಮಟ್ಟು ಪ್ರದೇಶದ ಜನ ಒಂದಷ್ಟು ಆತಂಕವನ್ನ ಎದುರಿಸಬೇಕಾಗ್ತದೆ. ಯಾಕಂದ್ರೆ ಮಳೆಗಾಲ ಬಂದ್ರೆ ನೆರೆಯ ಹಾವಳಿ ಆದ್ರೆ, ಬೇಸಿಗೆ ಆರಂಭ ಆದ್ರೆ ಉಪ್ಪು ನೀರಿನ ಹಾವಳಿಯಿಂದಾಗಿ ಇಲ್ಲಿಯ ಜನ ಸಂಕಷ್ಟವನ್ನ ಪಡುವಂತ ಪರಿಸ್ಥಿತಿ. ಯಾಕಂದ್ರೆ ಮಟ್ಟು ಪರಿಸರ ಅಂತ ಹೇಳಿದ್ರೆ ಒಂದಷ್ಟು ಮಟ್ಟುಗುಳ್ಳವನ್ನ ಬೆಳೆಯುವಂತ ಬೆಳೆಗಾರರು ಇರುವಂತದ್ದು. ಆ ಕೃಷಿಯನ್ನೇ ನಂಬಿ ಜೀವನವನ್ನ ಮಾಡ್ತಾರೆ. ಹೊಳೆಯ ಮಧ್ಯೆ ಹೂಳು ತುಂಬಿರುವುದರಿಂದ ನೀರಿನ ಹರಿವು ಸಂಪೂರ್ಣ ಬದಲಾಗಿದೆ. ಭಾರೀ ಪ್ರಮಾಣದಲ್ಲಿ ದಡ ಕುಸಿತ ಉಂಟಾಗ್ತಾ ಇದ್ದು ಕೃಷಿ ಜಮೀನು ಮತ್ತು ಮನೆಗಳಿಗೆ ಅಪಾಯ ಎದುರಾಗಿದೆ. ತಕ್ಷಣ ಹೂಳು ತೆರವು ಹಾಗೂ ದಡ ರಕ್ಷಣಾ ಕಾಮಗಾರಿ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಈ ಪಿನಾಕಿನಿ ನದಿಯ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಗುಳ್ಳ ಬೆಳೆಯನ್ನೇ ಬೆಳೀತಾ ಇದ್ದಾರೆ. ಇವರಿಗೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸುಮಾರು ಜನವರಿ ಫೆಬ್ರವರಿಯಲ್ಲಿ ಈ ಉಪ್ಪು ನೀರು ನುಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಒಂದು ಸಾಂಪ್ರದಾಯಿಕವಾಗಿ ಮರಳುಗಾರಿಕೆ ಮತ್ತು ಹೂಳು ತೆಗೆಯುವಂತಹ ಕಾರ್ಯವನ್ನು ನಿಲ್ಲಿಸಿರುವಂತಹದ್ದು. ಎರಡನೇದಾಗಿ ಕಾಂಡ್ಲಾವನದ ಸಮಸ್ಯೆ. ಮೂರನೇದಾಗಿ ವೈಜ್ಞಾನಿಕವಾಗಿ ಕೆಲವು ಕಡೆ ರಸ್ತೆಗಳ ನದಿಯ ಮಧ್ಯದಲ್ಲಿ ರಸ್ತೆಗಳನ್ನ ಕೂಡ ನಿರ್ಮಿಸಿದ್ದಾರೆ. ಅಲ್ಲಿ ನೀರು ಪೂರ್ಣವಾಗಿ ಹರಿದು ಹೋಗಲಿಕ್ಕೆ ಏನಾಗಿದೆ, ಸಮಸ್ಯೆ ಉಂಟಾಗಿದೆ. ಇದೊಂದೇ ಸಮಸ್ಯೆಯಲ್ಲ. ಉಬ್ಬರದ ವೇಳೆಯಲ್ಲಿ ಸಮುದ್ರದ ಉಪ್ಪು ನೀರು ಪಿನಾಕಿನಿ ಹೊಳೆಗೆ ನುಗ್ಗಿ ಸುತ್ತಮುತ್ತಲಿನ ಬಾವಿ ನೀರನ್ನು ಕೂಡ ಉಪ್ಪಾಗಿಸುತ್ತದೆ. ಗ್ರಾಮ ಪಂಚಾಯಿತಿ ಸಮರ್ಪಕ ನಲ್ಲಿ ನೀರಿನ ಸೌಲಭ್ಯ ಇಲ್ಲ. ಪ್ರವಾಹದ ವೇಳೆ ವಿಷಜಂತುಗಳು ಮನೆಗಳಿಗೆ ನುಗ್ತಾ ಇರುವುದು ಮತ್ತೊಂದು ಸಂಕಷ್ಟವಾಗಿ ಪರಿಣಮಿಸಿದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಜಿಲ್ಲಾಡಳಿತ ತುರ್ತು ಕ್ರಮವನ್ನು ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೆಳಭಾಗದ ಜನರೆಲ್ಲ ಮನೆಯನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಹಾಗಾಗಿ ಈ ಅಡೆತಡೆಗಳನ್ನು ನಿವಾರಿಸಿದ್ರೆ ಒಂದನೇದಾಗಿ ಕೃಷಿಕರಿಗೆ ಕೂಡ ಒಂದು ಉತ್ತಮ ಆಗ್ತದೆ. ಇನ್ನೊಂದು ಸ್ಥಳೀಯ ಜನರಿಗೆ ಕೂಡ ಮಳೆಗಾಲದಲ್ಲಿ ನೀರು ಇಳಿದು ಹೋಗಿ ಬೇಗನೆ ಇಳಿಯುವ ಕಾರಣ ಅವರಿಗೆ ಅನುಕೂಲ ಉಂಟಾಗ್ತದೆ. ಪಿನಾಕಿನಿ ಹೊಳೆ ದಡದ ಜನರಿಗೆ ಮಳೆಗಾಲ ಅಂದ್ರೆ ಸಂತಸದ ಋತುವಲ್ಲ, ಆತಂಕದ ದಿನಗಳು. ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದ್ರೂ ಶಾಶ್ವತ ಪರಿಹಾರ ಯಾವಾಗ ಸಿಗಲಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಜಿಲ್ಲಾಡಳಿತ ಈ ಕಡೆಗೆ ಗಮನ ಹರಿಸಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆ ಬರೋದಕ್ಕಿದೆ. ಅದಕ್ಕೆ ಮುಂಚೆ ಹೂಳೆತ್ತುವಂತ ಕೆಲಸವನ್ನ ಮಾಡಿ ಈ ಭಾಗದ ಜನರ, ರೈತರ ಒಂದು ಸಂಕಷ್ಟಕ್ಕೆ ಒಂದು ಸ್ಪಂದನೆಯನ್ನ ನೀಡಲಿ ಅನ್ನುವಂತ ಒಂದು ಆಶಯ ನಮ್ಮದಾಗಿರುವಂತದ್ದು. ಈ ಕಡೆಗೆ ಜಿಲ್ಲಾಡಳಿತ ತುರ್ತಾಗಿ ಗಮನ ಹರಿಸಬೇಕು ಅನ್ನುವಂತ ಒತ್ತಾಯ ಈ ಗ್ರಾಮದ ಜನರದ್ದಾಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.